ನೀವು ಇಷ್ಟಪಡುವ ಮಹಿಳೆ ನಿಮ್ಮನ್ನು ನಿರ್ಲಕ್ಷಿಸುವ ಪರಿಸ್ಥಿತಿಯನ್ನು ನೀವು ಎಂದಾದರೂ ಹೊಂದಿದ್ದೀರಾ? ಇದು ನಿರಾಶಾದಾಯಕವಾಗಿದೆ, ಅಲ್ಲವೇ? ನೀವು ಏನು ಮಾಡಿದರೂ ನೀವು ಅವಳ ಗಮನವನ್ನು ಸೆಳೆಯಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತೀರಾ? ನೀವು ಟೇಬಲ್ಗಳನ್ನು ತಿರುಗಿಸಲು ಸಿದ್ಧರಾಗಿದ್ದರೆ ಮತ್ತು ಬದಲಿಗೆ ಅವಳು ನಿಮ್ಮನ್ನು ಬೆನ್ನಟ್ಟುವಂತೆ ಮಾಡಲು ಸಿದ್ಧರಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಆಗಿದೆ. ಮನೋವಿಜ್ಞಾನದ ಬೆಂಬಲದೊಂದಿಗೆ ಕೇವಲ 10 ಸಾಬೀತಾಗಿರುವ ಹಂತಗಳಲ್ಲಿ ಒಬ್ಬ ಮಹಿಳೆ ನಿಮ್ಮನ್ನು ನಿರ್ಲಕ್ಷಿಸಿದಾಗ ಏನು ಮಾಡಬೇಕೆಂದು ಮತ್ತು ಅವಳು ನಿಮ್ಮನ್ನು ಇನ್ನಷ್ಟು ಬಯಸುವಂತೆ ಮಾಡುವುದು ಹೇಗೆ ಎಂಬುದನ್ನು ನೀವು ನಿಖರವಾಗಿ ಕಲಿಯುವಿರಿ. ಮಹಿಳೆಯು ನಿಮ್ಮನ್ನು ಬೆನ್ನಟ್ಟುವಂತೆ ಮಾಡುವ ರಹಸ್ಯಗಳನ್ನು ನೀವು ನಿಜವಾಗಿಯೂ ಅನ್ಲಾಕ್ ಮಾಡಲು ಬಯಸಿದರೆ ನಿರ್ದಿಷ್ಟ ಕ್ರಮದಲ್ಲಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಲಿರುವ ಹಂತಗಳನ್ನು ಅನುಸರಿಸಲು ನಾವು ನಿಮ್ಮನ್ನು ಹೆಚ್ಚು ಪ್ರೋತ್ಸಾಹಿಸುತ್ತೇವೆ. ನಾವು ಧುಮುಕುವ ಮೊದಲು ನಿಮ್ಮ ಸ್ವಂತ ಕ್ಲಬ್ಗೆ ಸೇರಲು ಚಂದಾದಾರರಾಗಿ, ಇದರಿಂದ ನೀವು ಭವಿಷ್ಯದ ಅಪ್ಲೋಡ್ಗಳನ್ನು ಕಳೆದುಕೊಳ್ಳುವುದಿಲ್ಲ. 10. ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಒಬ್ಬ ಮಹಿಳೆ ನಿಮ್ಮನ್ನು ನಿರ್ಲಕ್ಷಿಸಿದಾಗ ಅದನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದು ಸುಲಭ ಮತ್ತು ತಿರಸ್ಕರಿಸಲಾಗಿದೆ ಅಥವಾ ಅನರ್ಹ ಎಂದು ಭಾವಿಸಬಹುದು. ಆದರೆ ಯಾರನ್ನಾದರೂ ನಿರ್ಲಕ್ಷಿಸುವುದು ಯಾವಾಗಲೂ ಅವರು ನಿಮ್ಮನ್ನು ಇಷ್ಟಪಡುವುದಿಲ್ಲ ಎಂದು ಅರ್ಥವಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಅಥವಾ ನಿಮ್ಮಲ್ಲಿ ಏನಾದರೂ ತಪ್ಪಾಗಿದೆ. ಅವಳು ನಿಮ್ಮನ್ನು ನಿರ್ಲಕ್ಷಿಸುತ್ತಿರುವುದಕ್ಕೆ ಯಾವುದೇ ಕಾರಣಗಳಿರಬಹುದು ಮತ್ತು ಅದು ನಿಮ್ಮ ಬಳಿಗೆ ಬರಲು ಬಿಡದಿರುವುದು ಮುಖ್ಯವಾಗಿದೆ. ಬದಲಾಗಿ ನಿಮ್ಮ ಸ್ವಂತ ಸ್ವಮೌಲ್ಯದ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿ ಮತ್ತು ನೀವು ಮೌಲ್ಯಯುತ ಮತ್ತು ಪ್ರೀತಿ ಮತ್ತು ಗಮನಕ್ಕೆ ಅರ್ಹರು ಎಂದು ನೆನಪಿಡಿ. ಈ ಸರಳ ಮನಸ್ಥಿತಿಯ ಬದಲಾವಣೆಯು ನೀವು ಪರಿಸ್ಥಿತಿಯನ್ನು ಹೇಗೆ ಸಮೀಪಿಸುತ್ತೀರಿ ಎಂಬುದರಲ್ಲಿ ವ್ಯತ್ಯಾಸವನ್ನು ಉಂಟುಮಾಡಬಹುದು, ಏಕೆಂದರೆ ನೀವು ಇನ್ನೊಬ್ಬ ವ್ಯಕ್ತಿಯ ನಡವಳಿಕೆಗೆ ಜವಾಬ್ದಾರಾಗಿರುವುದಿಲ್ಲ. 9. ಎಲ್ಲಾ ರೀತಿಯ ಸಂಪರ್ಕಗಳನ್ನು ಕತ್ತರಿಸಿ. ಸತತವಾಗಿ ಅವಳನ್ನು ತಲುಪುವ ಮೂಲಕ ಅಥವಾ ಅವಳ ಸುತ್ತಲೂ ಇರಲು ಪ್ರಯತ್ನಿಸುವ ಮೂಲಕ ಅವಳ ಗಮನವನ್ನು ಸೆಳೆಯಲು ಪ್ರಯತ್ನಿಸುವುದು ಪ್ರಲೋಭನಕಾರಿಯಾಗಿದ್ದರೂ ಇದು ವಾಸ್ತವವಾಗಿ ವಿರುದ್ಧ ಪರಿಣಾಮವನ್ನು ಉಂಟುಮಾಡಬಹುದು. ನಾವು ನಿರ್ಲಕ್ಷಿಸಲ್ಪಟ್ಟಿದ್ದೇವೆ ಅಥವಾ ನಿರ್ಲಕ್ಷಿಸಲ್ಪಟ್ಟಿದ್ದೇವೆ ಎಂದು ಭಾವಿಸಿದಾಗ ನಮ್ಮ ನೈಸರ್ಗಿಕ ಪ್ರವೃತ್ತಿಯು ನಾವು ಬಯಸಿದ ಗಮನವನ್ನು ಪಡೆಯಲು ಹೆಚ್ಚು ಪ್ರಯತ್ನಿಸುವುದು. ಆದರೆ ನಿಮ್ಮನ್ನು ನಿರ್ಲಕ್ಷಿಸುವ ಮಹಿಳೆಯ ವಿಷಯದಲ್ಲಿ ಇದು ನಿರ್ಗತಿಕ ಮತ್ತು ಹತಾಶವಾಗಿ ಬರಬಹುದು. ಬದಲಾಗಿ ಸಂದೇಶ ಕಳುಹಿಸುವಿಕೆ, ಸಾಮಾಜಿಕ ಮಾಧ್ಯಮ ಅಥವಾ ವೈಯಕ್ತಿಕ ಸಂವಹನಗಳ ಮೂಲಕ ಎಲ್ಲಾ ರೀತಿಯ ಸಂಪರ್ಕಗಳಿಂದ ವಿರಾಮ ತೆಗೆದುಕೊಳ್ಳಲು ಪ್ರಯತ್ನಿಸಿ. ಇದು ನಿಮ್ಮನ್ನು ಕಳೆದುಕೊಳ್ಳಲು ಅವಳಿಗೆ ಜಾಗವನ್ನು ನೀಡುತ್ತದೆ ಮತ್ತು ನಿಮ್ಮ ಸ್ವಂತ ಜೀವನದ ಮೇಲೆ ಕೇಂದ್ರೀಕರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ, ಆಕೆಗೆ ಸಂದೇಶ ಕಳುಹಿಸುವುದರಿಂದ ವಿರಾಮ ತೆಗೆದುಕೊಳ್ಳಿ ಮತ್ತು ಅವಳು ನಿಮ್ಮನ್ನು ಸಂಪರ್ಕಿಸಿದರೆ ಅದೇ ನಿಮಿಷದಲ್ಲಿ ಪ್ರತಿಕ್ರಿಯಿಸಬೇಡಿ. ಅವಳನ್ನು ಕಾಯುವಂತೆ ಮಾಡಿ. ನಿಮ್ಮ ಸಮಯವು ಅಮೂಲ್ಯವಾದುದು ಎಂದು ಅವಳಿಗೆ ತಿಳಿಸುವುದು ಗುರಿಯಾಗಿದೆ ಮತ್ತು ಅವಳು ಅದನ್ನು ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. 8. ನಿರತರಾಗಿರಿ. ನಿಮಗೆ ಅವಳ ಗಮನ ಅಗತ್ಯವಿಲ್ಲ ಎಂದು ತೋರಿಸಲು ಇನ್ನೊಂದು ಮಾರ್ಗವೆಂದರೆ ನಿಮ್ಮನ್ನು ಕಾರ್ಯನಿರತವಾಗಿರಿಸುವುದು ಮತ್ತು ನಿಮ್ಮ ಸ್ವಂತ ಗುರಿಗಳು ಮತ್ತು ಆಸಕ್ತಿಗಳ ಮೇಲೆ ಕೇಂದ್ರೀಕರಿಸುವುದು. ನಿಮ್ಮ ಆತ್ಮವಿಶ್ವಾಸವನ್ನು ಸುಧಾರಿಸಲು ಮತ್ತು ನೀವು ಸುಸಂಬದ್ಧ ಸ್ವತಂತ್ರ ವ್ಯಕ್ತಿಯೆಂದು ಅವರಿಗೆ ತೋರಿಸಲು ಇದು ಉತ್ತಮ ಮಾರ್ಗವಾಗಿದೆ. ನೀವು ಅವಳೊಂದಿಗೆ ಸಂವಹನ ನಡೆಸಿದಾಗ ಅದು ನಿಮಗೆ ಮಾತನಾಡಲು ಏನನ್ನಾದರೂ ನೀಡುತ್ತದೆ. ಅವಳ ಹೊರಗೆ ನೀವು ಪೂರ್ಣ ಮತ್ತು ತೃಪ್ತಿಕರ ಜೀವನವನ್ನು ಹೊಂದಿದ್ದೀರಿ ಎಂದು ತೋರಿಸುತ್ತದೆ. ಇದು ಹೊಸ ಹವ್ಯಾಸವನ್ನು ತೆಗೆದುಕೊಳ್ಳುತ್ತಿರಲಿ, ಸ್ನೇಹಿತರೊಂದಿಗೆ ಹೊರಗೆ ಹೋಗುತ್ತಿರಲಿ ಅಥವಾ ವೈಯಕ್ತಿಕ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿರಲಿ, ನಿಮ್ಮನ್ನು ಕಾರ್ಯನಿರತವಾಗಿರಿಸಿಕೊಳ್ಳುವುದು ನಿಮ್ಮ ಮೌಲ್ಯವನ್ನು ಮೌಲ್ಯೀಕರಿಸಲು ನಿಮಗೆ ಅಗತ್ಯವಿಲ್ಲ ಎಂದು ಅವರಿಗೆ ತೋರಿಸಲು ಉತ್ತಮ ಮಾರ್ಗವಾಗಿದೆ. ನೀವು ಸ್ವತಂತ್ರ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿ ಎಂದು ಇದು ಅವಳಿಗೆ ತೋರಿಸುತ್ತದೆ. ಅವನು ತನ್ನ ಸ್ವಂತ ಮಾರ್ಗವನ್ನು ಅನುಸರಿಸಲು ಹೆದರುವುದಿಲ್ಲ ಮತ್ತು ಅವಳು ಏನು ಮಾಡಿದರೂ ನೀವು ಯಾವಾಗಲೂ ಸರಿಯಾಗಿರುತ್ತೀರಿ. 7. ನಿಮಗೆ ಅವಳ ಗಮನ ಅಗತ್ಯವಿಲ್ಲ ಎಂದು ತೋರಿಸಿ. ಒಬ್ಬ ಮಹಿಳೆ ನಿಮ್ಮನ್ನು ಬೆನ್ನಟ್ಟುವಂತೆ ಮಾಡುವ ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಅನುಭವಿಸಲು ನಿಮಗೆ ಅವಳ ಗಮನ ಅಗತ್ಯವಿಲ್ಲ ಎಂದು ತೋರಿಸುವುದು. ಯಾರಾದರೂ ನಿರಂತರವಾಗಿ ನಮ್ಮ ಗಮನವನ್ನು ಅಥವಾ ಮೌಲ್ಯೀಕರಣವನ್ನು ಹುಡುಕುತ್ತಿದ್ದಾರೆ ಎಂದು ನಾವು ಭಾವಿಸಿದಾಗ ಅದು ಟರ್ನಾಸ್ ಆಗಬಹುದು ಮತ್ತು ನಮಗೆ ಉಸಿರುಗಟ್ಟಿಸುವಂತೆ ಮಾಡಬಹುದು. ಬದಲಾಗಿ ನಿಮ್ಮ ಸ್ವಂತ ಸ್ವಾಭಿಮಾನದ ಮೇಲೆ ಕೇಂದ್ರೀಕರಿಸಿ ಮತ್ತು ನಿಮ್ಮಲ್ಲಿ ನೀವು ಆತ್ಮವಿಶ್ವಾಸ ಮತ್ತು ಸುರಕ್ಷಿತವಾಗಿರುತ್ತೀರಿ ಎಂದು ತೋರಿಸಿ. ಇದು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವಷ್ಟು ಸರಳವಾಗಿದೆ ಮತ್ತು ಅವಳು ನಿಮ್ಮನ್ನು ನಿರ್ಲಕ್ಷಿಸಿದಾಗ ಹೆಚ್ಚು ಭಾವನಾತ್ಮಕವಾಗುವುದಿಲ್ಲ. ಉದಾಹರಣೆಗೆ, ಅವಳು ನಿಮ್ಮನ್ನು ಅಭಿನಂದಿಸಿದಾಗ ತುಂಬಾ ಉತ್ಸುಕರಾಗಬೇಡಿ ಮತ್ತು ಟಂಗಟ್ಟಲೆ ಅಭಿನಂದನೆಗಳೊಂದಿಗೆ ಅವಳನ್ನು ಸುರಿಸಬೇಡಿ. ಅವಳಿಗೆ ಅಪಾರವಾಗಿ ಧನ್ಯವಾದ ನೀಡಿ, ನಿಮ್ಮ ಹಿಡಿತವನ್ನು ಕಾಪಾಡಿಕೊಳ್ಳಿ ಮತ್ತು ನಯವಾಗಿ ನಗುತ್ತಾ ನಿಮಗೆ ಅವಳ ಗಮನ ಅಗತ್ಯವಿಲ್ಲ ಎಂದು ತೋರಿಸಿ. ಅಥವಾ ಊರ್ಜಿತಗೊಳಿಸುವಿಕೆಯು ಅವಳು ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚಿಸುವಂತೆ ಮಾಡಲು ಉತ್ತಮ ಮಾರ್ಗವಾಗಿದೆ. 6. ನೀವು ಇತರ ಮಹಿಳೆಯರಿಂದ ಬಯಸುತ್ತೀರಿ ಎಂದು ಅವಳಿಗೆ ತೋರಿಸಿ. ಅಹಂಕಾರಿಯಾಗಿ ಕಾಣಿಸಿಕೊಳ್ಳದಿರುವುದು ಮುಖ್ಯವಾದರೂ ನೀವು ಇತರ ಮಹಿಳೆಯರಿಂದ ಅಪೇಕ್ಷಿಸಲ್ಪಟ್ಟಿದ್ದೀರಿ ಎಂದು ಅವಳಿಗೆ ತೋರಿಸುವುದು ಅವಳು ನಿಮ್ಮನ್ನು ಬೆನ್ನಟ್ಟಲು ಪ್ರಬಲವಾದ ಮಾರ್ಗವಾಗಿದೆ. ನಾವು ಯಾರನ್ನಾದರೂ ಸಂಭಾವ್ಯ ರೊಮ್ಯಾಂಟಿಕ್ ಪಾಲುದಾರರಾಗಿ ನೋಡಿದಾಗ ನಾವು ಸಾಮಾನ್ಯವಾಗಿ ಏನನ್ನು ಹೊಂದಲು ಸಾಧ್ಯವಿಲ್ಲ ಎಂಬುದನ್ನು ಬಯಸುತ್ತೇವೆ ಮತ್ತು ಇತರರೊಂದಿಗೆ ಸ್ಪರ್ಧೆಯ ಭಾವನೆಯನ್ನು ಅನುಭವಿಸುತ್ತೇವೆ. ನೀವು ಅಪೇಕ್ಷಣೀಯ ಕ್ಯಾಚ್ ಎಂದು ಅವಳಿಗೆ ತೋರಿಸುವುದು ಅವಳ ಆಸಕ್ತಿಯನ್ನು ಹುಟ್ಟುಹಾಕುತ್ತದೆ ಮತ್ತು ನಿಮ್ಮ ಗಮನಕ್ಕಾಗಿ ಹೋರಾಡಲು ಬಯಸುತ್ತದೆ. ಇದನ್ನು ಗೌರವಯುತವಾಗಿ ಮತ್ತು ಸೂಕ್ಷ್ಮವಾಗಿ ಮಾಡಲು ಮರೆಯದಿರಿ, ಏಕೆಂದರೆ ಪ್ರದರ್ಶಿಸಲು ತುಂಬಾ ಕಷ್ಟಪಟ್ಟು ಅಸುರಕ್ಷಿತವಾಗಿ ಬರಬಹುದು.
ಆಕೆಗೆ ಗೆಲ್ಲಲು ಸವಾಲಾಗಿರುವುದು ಮತ್ತು ನೀವು ಇತರ ಮಹಿಳೆಯರಿಂದ ಅಪೇಕ್ಷಿಸಲ್ಪಟ್ಟಿದ್ದೀರಿ ಎಂದು ತೋರಿಸುವುದು ಅವಳು ನಿಮ್ಮನ್ನು ಬೆನ್ನಟ್ಟಲು ಉತ್ತಮ ಮಾರ್ಗವಾಗಿದೆ. 5. ನಿಮ್ಮ ಹೆಚ್ಚಿನ ಮೌಲ್ಯವನ್ನು ಪ್ರದರ್ಶಿಸಿ. ಮಹಿಳೆ ನಿಮ್ಮನ್ನು ಬೆನ್ನಟ್ಟುವಂತೆ ಮಾಡುವ ಇನ್ನೊಂದು ವಿಧಾನವೆಂದರೆ ನಿಮ್ಮ ಹೆಚ್ಚಿನ ಮೌಲ್ಯವನ್ನು ಪ್ರದರ್ಶಿಸುವುದು. ಇದು ನಿಮ್ಮ ಸಾಧನೆಗಳು, ನಿಮ್ಮ ಭಾವೋದ್ರೇಕಗಳು ಮತ್ತು ನಿಮ್ಮ ಅನನ್ಯ ಗುಣಗಳ ಮೂಲಕ ಆಗಿರಬಹುದು. ನಿಮ್ಮಲ್ಲಿ ಸಾಕಷ್ಟು ಕೊಡುಗೆಗಳಿವೆ ಮತ್ತು ನಿಮ್ಮಲ್ಲಿ ವಿಶ್ವಾಸವಿದೆ ಎಂದು ಮಹಿಳೆ ನೋಡಿದಾಗ ನಿಮ್ಮ ಸ್ವಂತ ಮೌಲ್ಯ ಇದು ಹೆಚ್ಚು ಆಕರ್ಷಕವಾಗಿರಬಹುದು ಮತ್ತು ನಿಮ್ಮ ಜೀವನದ ಭಾಗವಾಗಲು ಬಯಸುವಂತೆ ಮಾಡುತ್ತದೆ. ಆದ್ದರಿಂದ ನಿಮ್ಮ ಪ್ರತಿಭೆ ಮತ್ತು ನಿಮ್ಮನ್ನು ಎದ್ದು ಕಾಣುವಂತೆ ಮಾಡುವ ವಿಷಯಗಳನ್ನು ಪ್ರದರ್ಶಿಸಲು ಹಿಂಜರಿಯದಿರಿ. ಇದು ಸಂಭಾಷಣೆಯ ಮೂಲಕ ಅಥವಾ ನಿಮ್ಮ ಸಾಧನೆಗಳ ಬಗ್ಗೆ ಮಾತನಾಡುವ ಮೂಲಕ ಅಥವಾ ನೀವು ಯಾರೆಂಬುದರ ಬಗ್ಗೆ ವಿಶ್ವಾಸ ಹೊಂದುವ ಮೂಲಕ ಆಗಿರಬಹುದು. ಅವಳಿಲ್ಲದೆ ನೀವು ಎಷ್ಟು ಸಂತೋಷವಾಗಿದ್ದೀರಿ ಎಂದು 4ನೇ ಸಂಖ್ಯೆಯು ಅವಳಿಗೆ ತೋರಿಸುತ್ತದೆ. ಮಹಿಳೆ ನಿಮ್ಮನ್ನು ಬೆನ್ನಟ್ಟುವಂತೆ ಮಾಡುವ ಇನ್ನೊಂದು ವಿಧಾನವೆಂದರೆ ನೀವು ಅವಳಿಲ್ಲದೆ ಸಂತೋಷವಾಗಿರುತ್ತೀರಿ ಮತ್ತು ಪೂರೈಸಿದ್ದೀರಿ ಎಂದು ತೋರಿಸುವುದು. ನಾವು ಸಂತೃಪ್ತರಾಗಿರುವ ಮತ್ತು ಅವರ ಜೀವನವನ್ನು ಆನಂದಿಸುತ್ತಿರುವವರನ್ನು ನೋಡಿದಾಗ ಅದು ಹೆಚ್ಚು ಆಕರ್ಷಕವಾಗಿರುತ್ತದೆ ಮತ್ತು ಅವರ ಪ್ರಪಂಚದ ಭಾಗವಾಗಲು ನಾವು ಬಯಸುತ್ತೇವೆ. ಆದ್ದರಿಂದ ಅವಳು ನಿಮ್ಮನ್ನು ನಿರ್ಲಕ್ಷಿಸಿದಾಗ ನಿಮ್ಮ ಬಗ್ಗೆ ಪಶ್ಚಾತ್ತಾಪಪಡುವ ಅಥವಾ ಪಶ್ಚಾತ್ತಾಪಪಡುವ ಬದಲು ನಿಮ್ಮ ಜೀವನದ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿ. ನೀವು ನಿಮ್ಮದೇ ಆದ ಮೇಲೆ ತೃಪ್ತಿ ಮತ್ತು ಸಂತೋಷವನ್ನು ಹೊಂದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಇದು ನಿಮ್ಮ ಸ್ವಂತದ ಮೂಲಕ ಆಗಿರಬಹುದು. 3. ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ಮಹಿಳೆ ನಿಮ್ಮನ್ನು ಬೆನ್ನಟ್ಟುವಂತೆ ಮಾಡಲು ನೀವು ಮಾಡಬಹುದಾದ ಪ್ರಮುಖ ಕೆಲಸವೆಂದರೆ ನಿಮ್ಮ ಮೇಲೆ ಕೆಲಸ ಮಾಡುವುದು, ಏಕೆಂದರೆ ನಾವು ನಮ್ಮಲ್ಲಿ ಮತ್ತು ನಮ್ಮ ಸ್ವಂತ ಮೌಲ್ಯದ ಬಗ್ಗೆ ವಿಶ್ವಾಸವಿದ್ದಾಗ ಅದು ಇತರರಿಗೆ ಹೆಚ್ಚು ಆಕರ್ಷಕವಾಗಿರುತ್ತದೆ ಮತ್ತು ಪ್ರಣಯ ಪಾಲುದಾರರಾಗಿ ನಮ್ಮನ್ನು ಹೆಚ್ಚು ಅಪೇಕ್ಷಣೀಯಗೊಳಿಸುತ್ತದೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಎಂದು ನೀವು ಭಾವಿಸಿದರೆ ಧನಾತ್ಮಕ ಸ್ವಚರ್ಚೆ, ಗುರಿಗಳನ್ನು ಹೊಂದಿಸುವುದು ಮತ್ತು ಸಾಧಿಸುವುದು ಮತ್ತು ನಿಮ್ಮನ್ನು ಪ್ರೀತಿಸಲು ಕಲಿಯುವುದು ಮುಂತಾದ ವಿಷಯಗಳಲ್ಲಿ ಕೆಲಸ ಮಾಡಲು ಪ್ರಯತ್ನಿಸಿ. ಇದು ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಮತ್ತು ಆಕರ್ಷಕವಾಗಿರಲು ಸಹಾಯ ಮಾಡುತ್ತದೆ, ಇದರಿಂದಾಗಿ ಅವರು ನಿಮ್ಮನ್ನು ಬೆನ್ನಟ್ಟಲು ಬಯಸುತ್ತಾರೆ. 2. ನಿಮ್ಮ ನಡೆಯನ್ನು ಮಾಡಿ. ಸಮಯವು ಸರಿಯಾಗಿದ್ದಾಗ ನೀವು ಹಿಂದಿನ ಹಂತಗಳನ್ನು ಕಾರ್ಯಗತಗೊಳಿಸಿದ ನಂತರ ತಾಳ್ಮೆಯಿಂದಿರುವುದು ಮತ್ತು ನಿಮ್ಮ ನಡೆಯನ್ನು ಮಾಡಲು ಸರಿಯಾದ ಸಮಯಕ್ಕಾಗಿ ಕಾಯುವುದು ಮುಖ್ಯವಾಗಿದೆ. ಸಮಯ ಸರಿಯಾಗಿದೆ ಮತ್ತು ಅವಳು ನಿಮ್ಮ ಪ್ರಗತಿಗೆ ತೆರೆದುಕೊಂಡಿದ್ದಾಳೆ ಎಂದು ನೀವು ಭಾವಿಸಿದಾಗ ನಿಮ್ಮ ನಡೆಯನ್ನು ಮಾಡಲು ಇದು ಸಮಯ. ಫ್ಲರ್ಟಿಂಗ್ ಅಥವಾ ಅವಳನ್ನು ದಿನಾಂಕದಂದು ಕೇಳುವಂತಹ ಸಣ್ಣ ಸನ್ನೆಗಳ ಮೂಲಕ ಇದನ್ನು ಮಾಡಬಹುದು. ಆಕೆಯ ಸೂಚನೆಗಳನ್ನು ಓದಲು ಮರೆಯದಿರಿ ಮತ್ತು ಯಾವುದೇ ದೊಡ್ಡ ಹೆಜ್ಜೆಗಳನ್ನು ತೆಗೆದುಕೊಳ್ಳುವ ಮೊದಲು ಅವಳು ಸ್ವೀಕಾರಾರ್ಹ ಎಂದು ಖಚಿತಪಡಿಸಿಕೊಳ್ಳಿ. ಗೌರವಾನ್ವಿತ ಮತ್ತು ಅವಳ ಗಡಿಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ತುಂಬಾ ಬಲವಾಗಿ ತಳ್ಳುವುದು ಅಥವಾ ಏನನ್ನಾದರೂ ಒತ್ತಾಯಿಸಲು ಪ್ರಯತ್ನಿಸುವುದರಿಂದ ಅವಳನ್ನು ಆಸ್ ಮಾಡಬಹುದು. ಅವಳು ಇಂದು ನಿಮ್ಮನ್ನು ನಿರ್ಲಕ್ಷಿಸಿದರೆ ಒಂದು ನಡೆ. ನಿರಂತರವಾಗಿರುವುದು ಮತ್ತು ಸುಲಭವಾಗಿ ಬಿಟ್ಟುಕೊಡದಿರುವುದು ಮುಖ್ಯವಾಗಿದ್ದರೂ ಅವಳು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿಲ್ಲ ಎಂದು ನೀವು ಒಪ್ಪಿಕೊಳ್ಳಬೇಕಾದ ಸಮಯ ಬರಬಹುದು. ನೀವು ಎಲ್ಲವನ್ನೂ ಪ್ರಯತ್ನಿಸಿದರೆ ಮತ್ತು ಅವಳು ಇನ್ನೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ಇದು ನಿಮಗೆ ಉತ್ತಮ ಹೊಂದಾಣಿಕೆಯ ವ್ಯಕ್ತಿಯನ್ನು ಹುಡುಕಲು ಮತ್ತು ಗಮನಹರಿಸುವ ಸಮಯವಾಗಿರಬಹುದು. ಬಿಡಲು ಕಷ್ಟವಾಗಬಹುದು, ಆದರೆ ಸಮುದ್ರದಲ್ಲಿ ಸಾಕಷ್ಟು ಇತರ ಮೀನುಗಳಿವೆ ಮತ್ತು ನಿಮ್ಮನ್ನು ಗೌರವಿಸುವ ಮತ್ತು ಪ್ರಶಂಸಿಸುವ ವ್ಯಕ್ತಿಯೊಂದಿಗೆ ನೀವು ಅರ್ಹರಾಗಿದ್ದೀರಿ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಜೀವನದಲ್ಲಿ ಜನರು ಯಾವಾಗಲೂ ಒಂದೇ ಸ್ಥಳದಲ್ಲಿರುವುದಿಲ್ಲ ಮತ್ತು ಅದು ಸರಳವಾಗಿ ಇರಬಾರದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮಿಬ್ಬರ ಸಂಪರ್ಕವನ್ನು ಮಾಡಲು ಅವಳು ಸರಿಯಾದ ಸಮಯ ಎಂದು ಅವಳು ತನ್ನ ಜೀವನದಲ್ಲಿ ಬೇರೊಬ್ಬರನ್ನು ಹೊಂದಿರಬಹುದು. ಯಾವುದೇ ಸಂದರ್ಭದಲ್ಲಿ ಅವಳ ನಿರ್ಧಾರವನ್ನು ಗೌರವಿಸುವುದು ಮತ್ತು ಆಕರ್ಷಕವಾಗಿ ಮುಂದುವರಿಯುವುದು ಮುಖ್ಯ. ಅವಳು ಆಸಕ್ತಿ ಹೊಂದಿಲ್ಲ ಎಂದು ಸ್ಪಷ್ಟವಾಗಿದ್ದರೆ ಏನನ್ನಾದರೂ ಮಾಡಲು ಪ್ರಯತ್ನಿಸುವ ಅಂತ್ಯವಿಲ್ಲದ ಲೂಪ್ನಲ್ಲಿ ನಿಮ್ಮನ್ನು ನೀವು ಸಿಲುಕಿಕೊಳ್ಳಬೇಡಿ. ಈ 10 ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಟೇಬಲ್ಗಳನ್ನು ತಿರುಗಿಸಲು ಸಾಧ್ಯವಾಗುತ್ತದೆ ಮತ್ತು ಅವಳು ಮೊದಲಿಗಿಂತ ಹೆಚ್ಚು ನಿಮ್ಮನ್ನು ಬಯಸುವಂತೆ ಮಾಡಬಹುದು. ನೆನಪಿಡಿ, ಇದು ಮನಸ್ಥಿತಿಗೆ ಸಂಬಂಧಿಸಿದೆ. ನೀವು ಹೇಗೆ ಯೋಚಿಸುತ್ತೀರಿ ಮತ್ತು ನೀವು ಹೇಗೆ ಭಾವಿಸುತ್ತೀರಿ ಎಂಬುದು ಮಹಿಳೆಯರೊಂದಿಗಿನ ನಿಮ್ಮ ಸಂವಹನದ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ಹಂತಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಿ ಮತ್ತು ಏನಾಗುತ್ತದೆ ಎಂಬುದನ್ನು ನೋಡಿ. ಮಹಿಳೆ ನಿಮ್ಮನ್ನು ನಿರ್ಲಕ್ಷಿಸಿದಾಗ ನಿರುತ್ಸಾಹಗೊಳ್ಳದಿರುವುದು ಮುಖ್ಯ ವಿಷಯ. ಈ 10 ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಅವಳನ್ನು ಬೆನ್ನಟ್ಟುವಂತೆ ಮಾಡಬಹುದು. ಅಂದಹಾಗೆ ಕಾಮೆಂಟ್ಗಳ ವಿಭಾಗದಲ್ಲಿ ನಿಮ್ಮ ಆಲೋಚನೆಗಳನ್ನು ನನಗೆ ತಿಳಿಸಿ. ನೀವು ಕ್ಲಬ್ಗೆ ಸೇರ್ದಿದ್ದರೆ ನೀವು ಏನು ಕಾಯುತ್ತಿದ್ದೀರಿ? ಸರಿ, ನೀವು ಪರದೆಯ ಮೇಲೆ ನೋಡುವ ಶಿಫಾರಸು ಮಾಡಿದ ವಿಡಿಯೋವನ್ನು ನೀವು ನೋಡಬೇಕು. ಅವಳು ನಿಮ್ಮನ್ನು ಇಷ್ಟಪಡುವ ರಹಸ್ಯ ಚಿಹ್ನೆಗಳನ್ನು ಅದು ನಿಮಗೆ ತೋರಿಸುತ್ತದೆ, ಆದರೆ ಅದನ್ನು ತೋರಿಸದಿರಲು ಪ್ರಯತ್ನಿಸಿ. ಇದೀಗ ಅದನ್ನು ವೀಕ್ಷಿಸಲು ಮರೆಯದಿರಿ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.